Hello everyone, welcome to Navras Math Tutorials. Exercise number 13.3. First question. ನೋಡಿ ಏನು ಕೊಟ್ಟಿದ್ದಾರೆ. What cross sections do you get when you give a vertical cut ಒಂದು ಇನ್ನೊಂದು horizontal cut to the following solids ಅಂತ ಕೊಟ್ಟಿದ್ದಾರೆ ಕೆಲವೊಂದು ಫಿಗರ್ಸ್. ಅದಕ್ಕೆ ವರ್ಟಿಕಲ್ ಕಟ್ ಮಾಡಿದ್ರೆ ಯಾವ ಕ್ರಾಸ್ ಸೆಕ್ಷನ್ ಸಿಗತ್ತೆ ಅಂತ ಕೇಳಿದ್ದಾರೆ. ನಮಗೆ ಹಾರಿಜಾಂಟಲ್ ಕಟ್ ಮಾಡಿದ್ದಾರೆ. ಎರಡು ರೀತಿ ಕಟ್ ಮಾಡಿದ್ರೆ ನಮಗೆ ಯಾವ ರೀತಿ ಸಿಗತ್ತೆ ಕ್ರಾಸ್ ಸೆಕ್ಷನ್ ಅಂತ ಕೇಳಿದ್ದಾರೆ. ಈಗ ನೋಡಿ ಫಸ್ಟ್ ಒನ್ ಏನು ಬ್ರಿಕ್ ಇದೆ, ಬ್ರಿಕ್ ಅಂತ ಕೊಟ್ಟಿದ್ದಾರೆ. ಬ್ರಿಕ್ ಅಂದ್ರೆ ಏನು? ಇದು ಇಟ್ಟಿಗೆ ಅಂತೀವಲ್ಲ, ನಾವು ಮನೆ ಕಟ್ಟುವಾಗ ಯೂಸ್ ಮಾಡ್ತೀವಲ್ವಾ ಇಟ್ಟಿಗೆ, ಆ ಇಟ್ಟಿಗೆ ನಾವು ಬ್ರಿಕ್ ಅಂತೀವಿ. ಸೊ ಆ ಇಟ್ಟಿಗೆ ಯಾವ ಶೇಪ್ ಅಲ್ಲಿ ಇರುತ್ತೆ ನೋಡಿ, ಕ್ಯೂಬಾಯ್ಡ್ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ, ಈ ಶೇಪ್ ಅಲ್ಲೇ ಇರುತ್ತೆ. ಈಗ ಇದಕ್ಕೆ ವರ್ಟಿಕಲ್ ಕಟ್ ಮಾಡಿದ್ವಿ. ವರ್ಟಿಕಲ್ ಕಟ್ ಅಂದ್ರೆ ಯಾವ ರೀತಿ ಮಾಡ್ತೀವಿ? ಈ ರೀತಿ ಇಲ್ಲಿ ಮೇಲೆ ಈ ರೀತಿ ಕಟ್ ಮಾಡಿದ್ವಿ. ಕಟ್ ಮಾಡಿದ್ರೆ ನಮ್ಗೆ ಕ್ರಾಸ್ ಸೆಕ್ಷನ್ ಅಂದ್ರೆ ಇಲ್ಲಿ ನೋಡ್ಬೇಕು, ಇಲ್ಲೆಲ್ಲ ಹಿಂಗ ಎರಡು ಕಟ್ ಮಾಡ್ಬಿಟ್ವಪ್ಪ, ಇಲ್ಲಿ ಈ ಸೈಡ್ ಹಿಂಗ್ ಕಟ್ ಮಾಡಿದ್ರೆ ಹಿಂಗ ಅಡ್ಡ ಇಟ್ಟು ನೋಡ್ಬೇಕು. ಹಿಂಗ ಅಡ್ಡ ಇಟ್ಟು ನೋಡಿದಾಗ ಏನ್ ಕಾಣಿಸುತ್ತೆ ನಮ್ಗೆ? ಮತ್ತೆ ಇಲ್ಲಿ ಏನಿದೆ ಅದೇ ಕಾಣಿಸುತ್ತಲ್ವ. ಇಲ್ಲಿನು ಕಟ್ ಮಾಡಿದ್ವಿ, ಎರಡು ಪೀಸ್ ಆಯ್ತು ಅಂತ ಇಟ್ಕೊಳ್ಳಿ. ಆಗತ್ತಲ್ವಾ ಕಟ್ ಮಾಡಿದ್ಮೇಲೆ ಎರಡು ಪೀಸ್. ಸೊ ಕಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಇಲ್ಲಿ ಕ್ರಾಸ್ ಸೆಕ್ಷನ್? ಸೇಮ್ ಇಲ್ಲಿ ಯಾವ ರೀತಿ ಕಾಣ್ತಾ ಇದೀನೋ ಇಲ್ಲಿನೂ ಅದೇ ರೀತಿ ಕಾಣಿಸುತ್ತೆ ಅಲ್ವಾ. ಸೊ ನಾವೇನಂತ ಹೇಳ್ಬೋದು, ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಕಾಣಿಸ್ಬೋದು ವರ್ಟಿಕಲ್ ಕಟ್ ಮಾಡಿದಾಗ ಅಲ್ವಾ. ಈಗ ಇದೇ ಬ್ರಿಕ್ ನ ಹಾರಿಜಾಂಟಲ್ ಕಟ್ ಮಾಡಿದ್ರೆ ಯಾವ ರೀತಿ ಕ್ರಾಸ್ ಸೆಕ್ಷನ್ ಬರುತ್ತೆ ನೋಡಿ. ಹಾರಿಜಾಂಟಲ್ ಕಟ್ ಅಂದ್ರೆ ಇದಿದೆ, ಇಲ್ಲಿಂದ ಹಿಂಗೆ ಕಟ್ ಮಾಡೋದು, ಈ ರೀತಿ ಅಡ್ಡ ಕಟ್ ಮಾಡೋದು. ಕಟ್ ಮಾಡಿದ್ರೆ ಹಿಂಗ ತೆಗೆದು ನೋಡ್ತೀವಿ. ಹಿಂಗ್ ಓಪನ್ ಮಾಡಿದಾಗ ಏನ್ ಕಾಣಿಸುತ್ತೆ? ಇಲ್ಲಿ ಮೇಲೆ ಏನಿದೆ ಹಂಗೆ ಇರುತ್ತಲ್ವಾ, ಸೇಮ್ ಹಿಂಗ್ ಓಪನ್ ಮಾಡಿದಾಗೂ ಅದೇ ಇರುತ್ತೆ, ಸೇಮ್ ಶೇಪ್. ಅಂದ್ರೆ ಹೋಲ್ ಇಟ್ಟಿಗೆ ಹೇಳ್ತಿದೀನಿ. ಆಫ್ಟರ್ ವರ್ಟಿಕಲ್ ಕಟ್ ಮಾಡಿದ್ಮೇಲೆ ಅಲ್ಲ, ಹೋಲ್ ಇಟ್ಟಿಗೆ ತಗೊಂಡು ಬರೀ ಹಾರಿಜಾಂಟಲ್ ಕಟ್ ಮಾಡಿದಾಗ ನಮ್ಗೆ ಏನಿರುತ್ತೆ? ಹೋಲ್ ಬ್ರಿಕ್ ಹಂಗೆ ಇರುತ್ತೆ. ಅಂದ್ರೆ ನೋಡಿ ಯಾವ ರೀತಿ ಇರುತ್ತೆ ಶೇಪ್ ನಮ್ಗೆ ಹಾರಿಜಾಂಟಲ್ ಕಟ್ ಮಾಡಿದಾಗ ಈ ರೀತಿ ಕಾಣತ್ತಲ್ವಾ. ಸೇಮ್ ಈ ಬ್ರಿಕ್ ಎಷ್ಟಿದೆಯೋ ಆ ಸೈಜೇ ಕಾಣುತ್ತೆ. ಸೊ ಹಾರಿಜಾಂಟಲ್ ಕಟ್ ಮಾಡಿದ ಕ್ರಾಸ್ ಸೆಕ್ಷನ್ ಹೀಗಿರುತ್ತೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಯಾವ ಶೇಪ್ ಕೊಟ್ಟಿದ್ದಾರೆ ನೋಡೋಣ. ರೌಂಡ್ ಆಪಲ್ ಅಂತ ಕೊಟ್ಟಿದ್ದಾರೆ. ಈಗ ರೌಂಡ್ ಆಪಲ್, ರೌಂಡ್ ಆಪಲ್ ಅಂದ್ರೆ ನಮ್ಗೆ ಆಪಲ್ ಯಾವ ಶೇಪ್ ಇರುತ್ತೆ ನೋಡಿ, ಈ ರೀತಿ ಇರುತ್ತಲ್ವಾ. ಈ ರೀತಿ ಇರುತ್ತೆ ಆಪಲ್ ಅಂದ್ರೆ. ಫುಲ್ ರೌಂಡ್ನು ಇರಲ್ಲ ಅಲ್ವಾ, ಸ್ವಲ್ಪ ಇಲ್ಲಿ ಈ ರೀತಿ ಬಂದಿರುತ್ತೆ. ಸೊ ಇಂಥ ಆಪಲ್ಗೆ ನಾವು ವರ್ಟಿಕಲ್ ಕಟ್ ಮಾಡಿದ್ವಪ್ಪ, ಇಲ್ಲಿ ಕಟ್ ಮಾಡಿದ್ವಿ. ಸೊ ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಗಡ್ಡ ಇಟ್ಕೊಂಡು ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ಅಲ್ಲಿನೂ ನಮ್ಗೆ ಇದೇ ರೀತಿ ಕಾಣಿಸುತ್ತೆ. ಸ್ವಲ್ಪ ಇಲ್ಲಿ ಒಂದೇ ಶೇಪ್ ಆಗುತ್ತೆ ನೋಡಿ, ಈ ರೀತಿ ಇರುತ್ತೆ, ಬಟ್ ರೌಂಡ್ ಆಗೇ ಕಾಣಿಸುತ್ತೆ ಅಲ್ವಾ. ಆಪಲ್ ಕಟ್ ಮಾಡಿ ಹಿಂಗ್ ಇಟ್ಕೊಂಡು ನೋಡಿ ನೀವು, ಆಪಲ್ ಹಿಂಗ್ ವರ್ಟಿಕಲ್ ಕಟ್ ಮಾಡಿ ಹಿಂಗ್ ಕೈಯಲ್ಲಿ ಹಿಂಗ್ ಇಟ್ಕೊಂಡು ನೋಡಿ ಯಾವ ರೀತಿ ಕಾಣಿಸುತ್ತೆ? ಹಿಂಗೆ ರೌಂಡೇ ಕಾಣಿಸುತ್ತೆ. ಸೊ ಈ ರೀತಿನೇ ಕಾಣಿಸುತ್ತೆ. ಇದೇ ಆಪಲ್ ನ ಈಗ ಹಾರಿಜಾಂಟಲ್ ಕಟ್ ಮಾಡಿ, ಹಾರಿಜಾಂಟಲ್ ಈ ರೀತಿ ಕಟ್ ಮಾಡಿದ್ವಪ್ಪ, ಅವಾಗ ಹೆಂಗ್ ಕಾಣಿಸುತ್ತೆ? ಅವಾಗೂ ನಮ್ಗೆ ನೋಡಿ ಇಷ್ಟಿರುತ್ತೆ ಅಲ್ವಾ. ಸೊ ಆದ್ರೇನು ನಮ್ಗೆ ಹೋಲ್ ಇರುತ್ತಲ್ವಾ, ಫುಲ್ ಇರುತ್ತೆ, ಮೇಲಿಂದ ಹಾಫ್ ಕಟ್ ಮಾಡ್ಬಿಟ್ಟಿರ್ತೀವಿ, ಆದ್ರೂ ನಮ್ಗೆ ಏನ್ ಕಾಣಿಸುತ್ತೆ? ರೌಂಡೇ ಕಾಣಿಸುತ್ತೆ ಅಲ್ವಾ. ಸೊ ಹಾರಿಜಾಂಟಲ್ ಕಟ್ ಮಾಡಿದಾಗೂ ನಮ್ಗೆ ರೌಂಡೇ ಕಾಣಿಸುತ್ತೆ. ಓಕೆ, ಈಗ ಥರ್ಡ್ ಫಿಗರ್.
ಥರ್ಡ್ ಫಿಗರ್ ಏನ್ ಕೊಟ್ಟಿದ್ದಾರೆ, ಎ ಡೈಸ್ ಅಂತ ಕೊಟ್ಟಿದ್ದಾರೆ. ಡೈಸ್ ಅಂದ್ರೆ ಏನು, ನಾವು ಲೂಡೋ ಆಡುವಾಗ ಹಾಕ್ತಿವಲ್ವಾ, ಅದನ್ನೇ ಡೈಸ್ ಅಂತ ಕರಿತೀವಿ. ಸೊ ಆ ಡೈಸ್ ಯಾವ ರೀತಿ ಇರುತ್ತೆ, ಕ್ಯೂಬ್ ಇದ್ದಾಗಿರುತ್ತೆ. ಕ್ಯೂಬ್ ಅಂದ್ರೆ ಏನು, ಆಲ್ ಸೈಡ್ಸ್ ಈಕ್ವಲ್ ಆಗಿರುತ್ತಲ್ಲ, ಅದನ್ನೇ ನಾವು ಕ್ಯೂಬ್ ಅಂತ ಕರಿತೀವಿ. ನೋಡಿ ಈ ರೀತಿ ಇರುತ್ತೆ ಡೈಸ್ ಅಂದ್ರೆ. ಕ್ಯೂಬಾಯ್ಡಲ್ಸ್, ಕ್ಯೂಬ್ ಇರುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಇಂಥ ಕ್ಯೂಬ್ ನ ನಾವು ವರ್ಟಿಕಲಿ ಕಟ್ ಮಾಡಿದ್ವಿ, ಇಲ್ಲಿ ಕಟ್ ಮಾಡಿದ್ವಪ್ಪ, ಹಿಂಗೆ ಸ್ಟ್ರೈಟ್ ಕಟ್ ಮಾಡಿದ್ರೆ ಇಲ್ಲಿ ಕ್ರಾಸ್ ಸೆಕ್ಷನ್ ಹಿಂಗ ಕಟ್ ಮಾಡಿದ್ಮೇಲೆ ಹಿಂಗ ಅಡ್ಡ ಇಟ್ಕೊಂಡು ನೋಡಿದ್ರೆ ಯಾವ ಶೇಪ್ ಅಲ್ಲಿ ಕಾಣಿಸುತ್ತೆ, ಇಲ್ಲಿ ಏನಿರುತ್ತಲ್ಲ ಸ್ಕ್ವೇರ್, ಸೇಮ್ ಅದೇ ಸ್ಕ್ವೇರ್ ಅಲ್ಲಿನೂ ಕಾಣಿಸುತ್ತೆ. ಸೊ ನಾವೇನ್ ಹೇಳ್ಬೋದು, ಸ್ಕ್ವೇರ್ ಶೇಪ್ ಅಲ್ಲೇ ಕಾಣುತ್ತೆ ಅಲ್ವಾ. ಹಾರಿಜಾಂಟಲ್ ಕಟ್ ಮಾಡಿದ್ವಪ್ಪ ಇಲ್ಲಿ ಈ ರೀತಿ, ಅವಾಗ ಯಾವ ರೀತಿ ಕಾಣಿಸುತ್ತೆ, ಅವಾಗೂ ನಮ್ಗೆ ಸ್ಕ್ವೇರೇ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಹಾಫ್ ಕಟ್ ಮಾಡಿದವನು ಅದೇ ಶೇಪ್ ಇರುತ್ತಲ್ವಾ. ಸೊ ಅಲ್ಲಿನೂ ನಮ್ಗೆ ಸ್ಕ್ವೇರೇ ಕಾಣಿಸುತ್ತೆ. ಓಕೆ, ಮನೇಲಿ ನೀವು ಕಟ್ ಮಾಡಿ ನೋಡಂಗಿದ್ರೆ ನೋಡಿ ಗೊತ್ತಾಗುತ್ತೆ. ಈಗ ಫೋರ್ತ್, ಎ ಸರ್ಕ್ಯುಲರ್ ಪೈಪ್ ಅಂತ ಕೊಟ್ಟಿದ್ದಾರೆ. ಈಗ ಸರ್ಕ್ಯುಲರ್ ಪೈಪ್ ಅಂದ್ರೆ ಯಾವ ರೀತಿ ಇರುತ್ತೆ ನೋಡಿ, ಪೈಪ್ ಅಂದ್ರೇನೆ ಈ ರೀತಿ ಇರುತ್ತಲ್ವಾ. ನೋಡಿ, ಪೈಪ್ ಅಂದ್ರೇನೆ ರೌಂಡ್ ಇರತ್ತೆ, ಇಲ್ಲಿ ಒಂದು ಹೋಲು, ಇಲ್ಲಿಂದ ನೀರ್ ಹಾಕಿದ್ರೆ ಇಲ್ಲಿ ಬರ್ತವೆ ಅಲ್ವಾ. ಇಷ್ಟು ಉದ್ದನ ಲೆಂತ್ ಎಷ್ಟನೇ ಇರ್ಲಿ, ಬಟ್ ಇಲ್ಲಿ ಹೋಲ್ ಇರುತ್ತೆ, ಇಲ್ಲಿ ಹೋಲ್ ಇರುತ್ತೆ. ಸೊ ಈ ತರ ಪೈಪ್ ನ ನಾವು ವರ್ಟಿಕಲಿ ಕಟ್ ಮಾಡಿದ್ವಪ್ಪ, ಇಲ್ಲಿ ಕಟ್ ಮಾಡಿದ್ವಿ. ಇಲ್ಲಿ ಕಟ್ ಮಾಡಿದ್ರೆ ಏನ್ ಉಳಿಯತ್ತೆ, ಹಿಂಗ ಇಟ್ಕೊಂಡು ನೋಡಿದ್ರೆ ನೋಡಿ ಈ ರೀತಿ ಪೈಪ್ ಇದೆ. ಕಟ್ ಮಾಡಿದ್ಮೇಲೆ ಯಾವ ರೀತಿ ಉಳಿಯುತ್ತೆ, ಇಲ್ಲಿನೂ ಮತ್ತೆ ಹೋಲ್ ಆಗುತ್ತಲ್ವಾ. ನಾವು ಪೈಪ್ ಕಟ್ ಮಾಡಿ ನೋಡಿರ್ತೀವಲ್ವಾ, ಕಟ್ ಮಾಡಿದ್ ಮತ್ತೆ ನಮ್ಗೆ ಇಲ್ಲಿ ಹೋಲೇ ಇರುತ್ತೆ, ಇಲ್ಲಿನೂ ಹೋಲ್ ಇರುತ್ತೆ, ಇಲ್ಲಿನೂ ಹೋಲ್ ಇರುತ್ತೆ. ಸೊ ಹೋಲ್ ಅಂದ್ರೆ ಏನದು, ಸರ್ಕಲ್ ಅಲ್ವಾ, ಸರ್ಕ್ಯುಲರ್ ಶೇಪೇ ಇರುತ್ತೆ. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಸರ್ಕಲ್ ಶೇಪೇ ಇರುತ್ತೆ ವರ್ಟಿಕಲ್ ಕಟ್ ಮಾಡಿದಾಗ. ಓಕೆ, ಈಗ ಹಾರಿಜಾಂಟಲ್ ಕಟ್ ಮಾಡಿದ್ವಪ್ಪ, ಈ ರೀತಿ ಕಟ್ ಮಾಡಿದ್ವಿ. ಅವಾಗ ಏನಾಗತ್ತೆ, ಅವಾಗ ಓಪನ್ ಆಗತ್ತೆ, ಈ ತರ ಪೈಪು ಓಪನ್ ಆಗತ್ತೆ ಅಲ್ವಾ. ಓಪನ್ ಆದ್ರೆ ಏನಾಗತ್ತೆ, ಶೇಪು ನಾವು ಫೋರ್ಸ್ಫುಲಿ ಹಿಂಗ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ಓಪನ್ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ನಾವು ಕಟ್ ಮಾಡಿಬಿಟ್ಟಿರ್ತೀವಲ್ವಾ. ಸೊ ನಾವೇನ್ ಹೇಳ್ಬೋದು, ರೆಕ್ಟ್ಯಾಂಗಲ್ ಶೇಪ್ ತಗೊಳತ್ತೆ ಅಂತ ಹೇಳ್ಬೋದು ಅಲ್ವಾ. ಈಗ ನೆಕ್ಸ್ಟ್ ಅಂಡ್ ಐಸ್ ಕ್ರೀಮ್ ಕೋನ್ ಅಂತ ಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಕೋನ್ ನೀವು ತಿಂದಿರ್ತೀರಲ್ವಾ, ಐಸ್ ಕ್ರೀಮ್ ಕೋನ್ ಯಾವ ರೀತಿ ಇರತ್ತೆ, ಐಸ್ ಕ್ರೀಮ್ ಈ ರೀತಿ ಇರತ್ತೆ ಅಲ್ವಾ, ಈ ರೀತಿ ಇರುತ್ತೆ. ಇದ್ರ ಮೇಲೆಲ್ಲ ಐಸ್ ಇಟ್ಟಿರ್ತೇವೆ, ಹೌದಲ್ವಾ. ಸೊ ಕೋನ್ ಒಂದೇ ಹೇಳಿದ್ವಿ. ಈಗ ಅವ್ರು ಕೇಳಿರೋದು ಬರೀ ಐಸ್ ಕ್ರೀಮ್ ಕೋನ್ ಅಂದ್ರೆ ಇಷ್ಟೇ ಇರುತ್ತೆ. ಇದಕ್ಕೆ ನಾವು ಇವಾಗ ವರ್ಟಿಕಲ್ ಕಟ್ ಮಾಡೋಣ. ನೋಡಿ, ವರ್ಟಿಕಲಿ ಈ ರೀತಿ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಕಟ್ ಮಾಡಿ ಹಿಂಗ್ ಕ್ರಾಸ್ ಸೆಕ್ಷನ್ ನೋಡಿದ್ವಿ, ಹಿಂಗ್ ಓಪನ್ ಮಾಡಿ ನಮ್ಗೇನ್ ಕಾಣಿಸತ್ತೆ ನೋಡಿ, ಈ ರೀತಿ ಇಲ್ಲೊಂತಿದೆ ಅಲ್ವಾ, ಈ ರೀತಿ ಕಾಣಿಸತ್ತೆ ಅಲ್ವಾ. ಇಲ್ಲಿ ಕಟ್ ಮಾಡಿ ಹಿಂಗ್ ಇಟ್ಕೊಂಡು ನೋಡಿ ಮತ್ತೆ ನಮ್ಗೆ ಇದೇ ರೀತಿ ಕಾಣಿಸುತ್ತೆ. ಮತ್ತೆ ನಾವು ಹಾರಿಜಾಂಟಲಿ ಕಟ್ ಮಾಡಿದ್ವಪ್ಪ, ಈ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ, ಮೇಲೆದು ಹೋಗ್ಬಿಡತ್ತೆ, ಮೇಲೆ ಪಾರ್ಟ್ ಇದಿಷ್ಟು ಪಾರ್ಟ್ ಹೋಗ್ಬಿಡತ್ತೆ. ಆದ್ರೆ ಕೆಳಗಿನಂತೂ ಇರುತ್ತಲ್ವಾ, ಕೋನ್ ಹಂಗೆ ಇರುತ್ತೆ. ಕೋನ್ ಇದ್ದಾಗ ನಮ್ಗೇನ್ ಕಾಣಿಸುತ್ತೆ, ಮೇಲೆ ಸರ್ಕಲ್ ಕಾಣಿಸುತ್ತೆ. ಅಂದ್ರೆ ಮೇಲೆ ಹಿಂಗ ಸರ್ಕಲ್ ಇರುತ್ತೆ, ಒಳಗಡೆ ಒಂದು ಪಾಯಿಂಟ್ ಕೂಡ ಇರುತ್ತೆ ಅಲ್ವಾ.
ನೋಡಿ ಈ ರೀತಿ ಈ ಪಾಯಿಂಟ್ ನೋಡಿ, ಇಲ್ಲಿಗೆ ಕಟ್ ಮಾಡಿದ್ಮೇಲೆ ಏನ್ ಉಳಿಯುತ್ತೆ, ಇಷ್ಟು ಉಳಿಯುತ್ತೆ. ನೀವು ಕ್ರಾಸ್ ಸೆಕ್ಷನ್ ಅಂತಂದ್ರೆ ನಾವು ಹಿಂಗ್ ನೋಡ್ಬೇಕಲ್ವಾ, ಕಟ್ ಮಾಡಿದ್ಮೇಲೆ ನಾವು ಹಿಂಗ್ ನೋಡ್ತೀವಿ, ಮೇಲೆ ಪಾರ್ಟ್ ಕಟ್ ಮಾಡಿದ್ವಿ. ಆಮೇಲೆ ಒಳಗೆ ಏನ್ ಕಾಣಿಸುತ್ತೆ ನಮ್ಗೆ, ಮೇಲೆ ಒಂದು ಸರ್ಕಲ್ ಕಾಣಿಸುತ್ತೆ, ಒಳಗಡೆ ಒಂದು ಇಲ್ಲಿ ಪಾಯಿಂಟ್ ಕಾಣಿಸುತ್ತೆ ಅಲ್ವಾ. ವರ್ಟಿಕಲಿ ಕಟ್ ಮಾಡಿದಾಗ ನಮ್ಗೆ ಹಾಫ್ ಹಾಫ್ ಈ ಸೈಡ್ ಈ ರೀತಿ ಇರುತ್ತೆ, ರೈಟ್ ಸೈಡ್ ಇದೇ ರೀತಿ ಇರುತ್ತೆ ಅಲ್ವಾ. ಇದಾಗಿತ್ತು ಫಸ್ಟ್ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್.